ಅವರಿಬ್ರು ಮದುವೆಯಾಗಿ 15 ವರ್ಷ ಆಗಿತ್ತು. ದೇಹ ಎರಡು ಜೀವ ಒಂದು ಎನ್ನುವಂತೆ ಸಂಸಾರ ಮಾಡ್ತಿದ್ರು. ನಿನ್ನೆ ರಾತ್ರಿ ತುಳಸಿ ಪೂಜೆ ಮಾಡಿದವರು ಖುಷಿಯಾಗೇ ಇದ್ರು. ಆದರೆ ವಿಧಿ ಮೋಸದಾಟಕ್ಕೆ ಗಂಡ ಹೆಂಡತಿ ಒಂದೇ ದಿನ ಬಲಿಯಾಗಿದ್ದಾರೆ. ಗಂಡ ಹೆಂಡತಿ ಸಂಬಂಧ ಅಂದ್ರೆ ಅತ್ಯಂತ ಪವಿತ್ರ ಸಂಬಂಧ ಅಂತಾರೆ. ಅಗ್ನಿಸಾಕ್ಷಿಯಾಗಿ ಸಪ್ತಪದಿ ತುಳಿಯೋ ದಂಪತಿ 7 ಜನ್ಮದಲ್ಲೂ ಜೊತೆಯಾಗಿರ್ತೀನಿ ಅಂತ ಆಣೆ ಮಾಡಿರ್ತಾರೆ. ಕಷ್ಟವೇ ಬರಲಿ ಸುಖವೇ ಇರಲಿ ಎಲ್ಲಾ ಸಮಯದಲ್ಲೂ ಒಬ್ರಿಗೊಬ್ರು ನೆರಳಾಗಿರ್ತೀವಿ ಅಂತ ಗುರು ಹಿರಿಯರ ಮುಂದೆ 7 ಹೆಜ್ಜೆ ಇಡ್ತಾರೆ. ಆದ್ರೆ ಈಗೀಗ 7 ಜನ್ಮ ಇರ್ಲಿ 7 ತಿಂಗಳು ನೆಟ್ಟಗೆ ಬಾಳ್ತಿಲ್ಲ. ಗಂಡ ಸರಿ ಇಲ್ಲ ಅಂತಾನೋ ಹೆಂಡತಿ ಹೊಂದಾಣಿಕೆಯಾಗ್ತಿಲ್ಲ ಅಂತಾನೋ ಮದುವೆ ಅನ್ನೋ ಸಂಬಂಧವನ್ನೇ ಮುರಿದುಕೊಳ್ತಿದ್ದಾರೆ. ಆದ್ರೆ ಇವರಿಬ್ಬರ ಕಥೆ ಕೇಳಿದ್ರೆ ನಿಜಕ್ಕೂ ಕಣ್ಣಾಲಿಗಳು ತುಂಬಿ ಹೋಗ್ತವೆ. ಬದುಕಿನುದ್ದಕ್ಕೂ ಜೊತೆಯಾಗಿರ್ತೀವಿ ಅಂದವರು ಸಾವಲ್ಲೂ ಜೊತೆಯಾಗಿ ಹೆಜ್ಜೆ ಹಾಕಿದ್ದಾರೆ. ಗಂಡನ ಸಾವಿನ ಸುದ್ದಿ ಕೇಳ್ತಿದ್ದಂತೆ ಪತ್ನಿ ಕೂಡ ದುರಂತ ಅಂತ್ಯ ಕಂಡಿದ್ದಾಳೆ. ಖುಷಿಯಾಗಿ ತುಳಸಿ ಪೂಜೆ ಮಾಡಿದವರಿಗೆ ಸಾವಿನ ಬಲೆ. ಗಂಡನ ಸಾವಿನ ಸುದ್ದಿ ಕೇಳಿ ಒಡೆದು ಹೋಯ್ತು ಪತ್ನಿ ಹೃದಯ. ಸಾವು ಅನ್ನೋದು ಹೇಗೆಲ್ಲ ಬರುತ್ತೆ ನೋಡಿ. ಗಂಡ ಹೆಂಡತಿ ಅನ್ನೋ ಪದಕ್ಕೆ ಇವರಿಬ್ರು ಅನ್ವರ್ಥ ನಾಮದಂತಿದ್ರು. ಜೀವನದ ಕೊನೆ ಕ್ಷಣದವರೆಗೂ ಒಟ್ಟಾಗಿರೋಣ ಅಂತ ಭಾಷೆ ಮಾಡಿದ್ರು. ಗಂಡ ಹೆಂಡತಿ ಮಕ್ಕಳು ನೆಮ್ಮದಿಯ ಸಂಸಾರ. ಸ್ವರ್ಗಕ್ಕೆ ಕಿಚ್ಚು ಹಂಚುವತ್ತಿತ್ತು ಇವರ ಕುಟುಂಬ. ಹೀಗಾಗಿಯೋ ಏನೋ ಆ ಭಗವಂತನ ಕಣ್ಣು ಇವರ ಮೇಲೆ ಬಿದ್ದಿದೆ. ನಿನ್ನೆ ರಾತ್ರಿವರೆಗೂ ಖುಷಿಯಾಗಿದ್ದವರ ಬಾಳಲ್ಲಿ ವಿಧಿ ಮೋಸದಾಟವಾಡಿದೆ. ಇವರ ಹೆಸರು ಶಶಿಧರ ಪತ್ತಾರ ಅಂತ. ಈ ಹೆಣ್ಮಗಳ ಹೆಸರು ಸರೋಜಿನಿ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದವರು. ನಿನ್ನೆ ರಾತ್ರಿ ಕುಟುಂಬಸ್ಥರೆಲ್ಲ ಸೇರ್ಕೊಂಡು ತುಳಸಿ ಪೂಜೆ ಮಾಡಿದ್ರು. ನಂತರ ಎಲ್ಲರೂ ಒಟ್ಟಿಗೆ ಕೂತು ಊಟವನ್ನೂ ಮಾಡಿದ್ರು. ಆದ್ರೆ 11 ಗಂಟೆ ಸುಮಾರಿಗೆ ಶಶಿಧರ್ ಅವರಿಗೆ ಎದೆನೋವು ಕಾಣಿಸಿಕೊಂಡಿದೆ. ಹೀಗಾಗಿ ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ಮಾರ್ಗ ಮಧ್ಯೆ ಹೃದಯಾಘಾತದಿಂದ ಶಶಿಧರ್ ಉಸಿರು ಚೆಲ್ಲಿದ್ರು. ಯಾವಾಗ ಗಂಡನ ಸಾವಿನ ಸುದ್ದಿ ಸರೋಜಿನಿ ಕಿವಿಗೆ ಬಿತ್ತೋ ನಾನು ಆಸ್ಪತ್ರೆಗೆ ಹೋಗ್ತೀನಿ, ಗಂಡನ ಮುಖ ನೋಡ್ಬೇಕು ಅಂತ ಪಟ್ಟು ಹಿಡಿದಿದ್ರು. ಹೀಗಾಗಿ ಕುಟುಂಬಸ್ಥರು ಸರೋಜಿನಿಯನ್ನೂ ಕರ್ಕೊಂಡು ಹೋಗಿದ್ರು. 1 ಗಂಟೆಯ ಹಿಂದಷ್ಟೇ ಖುಷಿಯಾಗಿದ್ದ ಗಂಡ ಈಗ ಹೆಣವಾಗಿ ಮಲಗಿದ್ದನ್ನ ಕಂಡು ಅಲ್ಲೇ ಕುಸಿದು ಬಿದ್ದಿದ್ದಾರೆ. ಏನಾಯ್ತು ಅಂತ ನೋಡೋದ್ರೊಳಗೆ ಸರೋಜಿನಿಗೂ ಹೃದಯಾಘಾತವಾಗಿ ಉಸಿರು ಚೆಲ್ಲಿದ್ದಾರೆ. ಇಂಥ ದುರ್ದೈವ ಘಟನೆ ನಡಿಬಾರ್ದಾಗಿತ್ತು, ನಡೆದಿದೆ. ಆದ್ರೂ ಸಾವಿನಲ್ಲೂ ಒಂದಾದ ದಂಪತಿಗಳು ಉದಾಹರಣೆಗೆ ಇದು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರೋದು. ನಾವು ಸಿನಿಮಾದಲ್ಲಿ ನೋಡಿದೆವು, ಧಾರಾವಾಹಿಯಲ್ಲಿ ನೋಡಿದೆವು, ಹಿಂದೆ ಪುರಾಣದಲ್ಲಿ ಕೇಳುವು, ಪತಿ ಸಮಾಗಮ ಅಂತ ಹೇಳಿ ಅವಾಗ ಹಿಂದೆ ಕೇಳ್ತಿದ್ದೆವು. ಈಗ ಸ್ವಂತ ಪತಿ ಕೂಡಾನೇ ಸತಿ ಸಾವನ್ನಪ್ಪಿದ್ದಾಳೆ. ಇದು ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ತುಂಬಲಾರದಂತ ನಷ್ಟ ಆಗಿದೆ. ತುಳಸಿ ಪೂಜೆ ದಿನವೇ 3 ಅಕ್ಕ ತಂಗಿಯರ ಸಾವು. 15 ವರ್ಷದಿಂದೇ ಮದುವೆಯಾದ ದಂಪತಿಗೆ 2 ಮುದ್ದಾದ ಮಕ್ಕಳಿದ್ದಾರೆ. ಒಬ್ಬ ಮಗ 8ನೇ ತರಗತಿ ಓದ್ತಿದ್ರೆ ಮತ್ತೊಬ್ಬ 6ನೇ ಕ್ಲಾಸ್. ಆದ್ರೀಗ ಮಕ್ಕಳನ್ನ ಬಿಟ್ಟು ಹೆತ್ತವರು ಸಾವಿನ ಮನೆ ಸೇರಿದ್ದಾರೆ. ಕಾಕತಾಳೀಯವೋ ಏನೋ ಗೊತ್ತಿಲ್ಲ. ಸರೋಜಿನಿ ಕುಟುಂಬದಲ್ಲಿ ಅಚ್ಚರಿಯ ಅವಘಡಗಳು ಮೇಲಿಂದ ಮೇಲೆ ಸಂಭವಿಸಿಯಂತೆ. ಮೃತ ಸರೋಜಿನಿ ಹೆತ್ತವರಿಗೆ ಒಟ್ಟು 5 ಜನ ಹೆಣ್ಮಕ್ಳು. ಇದರಲ್ಲಿ ಸರೋಜಿನಿ ಸೇರಿ 3 ಹೆಣ್ಮಕ್ಳು ಈಗಾಗಲೇ ಮೃತಪಟ್ಟಿದ್ದಾರೆ. ಅಚ್ಚರಿ ಸಂಗತಿ ಅಂದ್ರೆ ಎಲ್ಲರೂ ಕೂಡ ತುಳಸಿ ಪೂಜೆ ಸಂದರ್ಭದಲ್ಲೇ ಮೃತಪಟ್ಟಿದ್ದಾರಂತೆ. ಇಲ್ಲ, ಅವಲ್ಲಿ ಒಂದಾಗ್ಯಾರ ಅವರು. ಯಾಕಂದ್ರ ಗಂಡ ಮೊದಲು ತೀರ್ಕೊಂಡ. ಆ ಸುದ್ದಿ ಕೇಳಕ್ಕೆ ಸರ್ಪ್ರೈಸ್ ಆಗಿ ಅಕಿನೂ ತಾನು ಜೀವ ಹೋಗ್ಬಿಟ್ಟೈತ್ರಿ. ಫಸ್ಟ್ ಶಶಿಧರ್ ಮನೋಹರ್ ಪತ್ತಾರ್ ಇವ್ರ ಜೀವ ಸಾಯ್ತು. ಆ ನಂತರ ಅದ ಸಾವಿನ ಸುದ್ದಿ ಕೇಳಿ ಆ ತಾಯಿನು ಸರೋಜಿನಿ ಆಕಿನೂ ತೀರ್ಕೊಂಡಳು. ಲೋ ಬಿ.ಪಿ ಅಥವಾ ಏನಂತ ಗೊತ್ತಾಗ್ಲಿಲ್ಲ. ಅವೆಲ್ಲ ಮುಟ್ಟಿ ನೋಡಿದ್ವಿ, ಬೌಡಿ ಎಲ್ಲ ಕೋಲ್ಡ್ ಆಗಿತ್ತು. ಹಿಂಗಾಗಿ ಆಕಿಗೆ ಏನು ದುಃಖ ಆಯ್ತು, ಗಂಡನ ಸಾವದ ಹಿಂಗೆ ಯಾಕಾತು ಅಂತೇಳಿ ಮಾನಸಿಕ ಆಯ್ತು ಗೊತ್ತಾಗ್ಲಿಲ್ಲ ನಮಗ. ಮತ್ತೆ 2 ನೋಡಿದ್ರೆ ಅವ್ರು ಬಹಳ ಅನ್ಯೋನ್ಯವಾಗಿದ್ರು ಇಬ್ರು. ಗಂಡ ಹೆಂಡತಿ ಯಾವುದೇ ತರ ಜಗಳ ಕಲ ಏನು ಇದ್ದಿದ್ದಿಲ್ಲ. ಒಟ್ನಲ್ಲಿ ಇವರ ಆಯಸ್ಸು ಇದ್ದಿದ್ದೇ ಇಷ್ಟೋ ಅಥವಾ ವಿಧಿಯಾಟವೇ ಹೀಗಿದೆಯೋ ಗೊತ್ತಿಲ್ಲ. ಹೆತ್ತವರೇನೋ ಸಾವಿನ ಮನೆ ಸೇರ್ಕೊಂಡ್ರು. ಆದ್ರೆ 2 ಮಕ್ಕಳಿಗೆ ಯಾರು ದಿಕ್ಕು? ಮಂಜುನಾಥ್ ತಳವಾರ, ನ್ಯೂಸ್ 18 ಬಾಗಲಕೋಟೆ. ಬೆಳಗಾವಿಯಲ್ಲಿ ಕಬ್ಬಿನ ಕಾಡ್ಗಿಚ್ಚು ಧಗಧಗಿಸೋದಕ್ಕೆ ಶುರುವಾಗಿದೆ. ದರ ನಿಗದಿಗೆ ಪಟ್ಟು ಹಿಡಿದಿರುವಂತಹ ರೈತರು ಸರ್ಕಾರದ ವಿರುದ್ಧ ಕಹಳೆ ಮೊಳಗಿಸುತ್ತಿದ್ದಾರೆ. ರೈತರ ರೋಷಾಗ್ನಿ ಜೋರಾಗ್ತಿದ್ದಂತೆ ಕಮಲ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಆಕ್ರೋಶದ ಕಟ್ಟಿ ಒಡೆದಿದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡುವಂತೆ ಕಬ್ಬು ಬೆಳೆಗಾರರು ಪಟ್ಟು ಹಿಡಿದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಅಹೋರಾತ್ರಿ ಧರಣಿ ಮಾಡುತ್ತಿದ್ದಾರೆ.
ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಕಲಬುರಗಿ ಜಿಲ್ಲೆಗಳಲ್ಲಿ ಹೋರಾಟ ಉಗ್ರ ಸ್ವರೂಪ ಪಡೆದಿದೆ. ರಾಜ್ಯ ಹೆದ್ದಾರಿಗಳನ್ನು ತಡೆದು ಕಬ್ಬು ಬೆಳೆಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರು ರಾಜ್ಯ ಹೆದ್ದಾರಿಗಳ ಬಂದ್ ಮಾಡಿರೋ ಕಾರಣಕ್ಕೆ ರಸ್ತೆ ಸಂಚಾರವು ಅಸ್ತವ್ಯಸ್ತವಾಗಿದೆ. ಹಲವೆಡೆ ಕಲ್ಲು ತೂರಾಟ, ಕೆಲವೆಡೆ ಆತ್ಮಹತ್ಯೆ ಯತ್ನಗಳು ನಡೆದಿವೆ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರು ತೀವ್ರ ಹೋರಾಟಕ್ಕಿಳಿದಿದ್ದಾರೆ. ಕಳೆದ 6 ದಿನಗಳಿಂದಲೂ ಹಗಲಿರುಳು ಹೋರಾಟ ನಡೆಯುತ್ತಿದೆ. ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲೇ ರೈತರು ಠಿಕಾಣಿ ಹೂಡಿದ್ದಾರೆ. ರಸ್ತೆ ಬಂದ್ ಮಾಡಿಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ರಾತ್ರಿ ಪೂರ್ತಿ ರಸ್ತೆಯಲ್ಲದೆ ಕಳೆದ ರೈತರು ಅಲ್ಲದೆ ಅಡುಗೆ ಮಾಡಿಕೊಂಡು ಊಟ ಮಾಡಿ ರಸ್ತೆಯಲ್ಲದೆ ಮಲಗಿದ್ದಾರೆ. ನಿಪ್ಪಾಣಿ ಮುಧೋಳ ಹೆದ್ದಾರಿ ಬಂದ್ ಮಾಡಿರುವ ರೈತರು ದರೂರ್ ಕೃಷ್ಣಾ ನದಿ ಸೇತುವೆ ಮೇಲೆ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಸೇತುವೆ ಬಂದಾದ ಹಿನ್ನೆಲೆಯಲ್ಲಿ ಸಾಲುಗಟ್ಟಿ ನಿಂತಿದ್ದವು ವಾಹನಗಳು. ಡ್ರೋನ್ ಕ್ಯಾಮೆರಾದಲ್ಲಿ ರೈತರ ಪವರ್ ಏನು ಅನ್ನೋದು ಸೆರೆಯಾಗಿತ್ತು. ಮತ್ತೊಂದು ಕಡೆ ಅಥಣಿ ಗೋಕಾಕ್ ರಾಜ್ಯ ಹೆದ್ದಾರಿ ಕೂಡ ಬಂದ್ ಮಾಡಿ ಆಕ್ರೋಶ ಹೊರಹಾಕಲಾಯಿತು. ಬಾಗಲಕೋಟೆ ಜಿಲ್ಲೆ ಸಿದ್ದಾಪುರ ಗ್ರಾಮದಲ್ಲಿರುವ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಹೈಡ್ರಾಮಾವೇ ನಡೆದಿದೆ. ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿ ಬಂದ್ ಮಾಡಿದ್ದ ಸ್ಥಳದಲ್ಲಿ ಲಕ್ಕಪ್ಪ ಗುಣದಾರ್ ಎಂಬ ರೈತ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ರು. ಕೂಡಲೇ ಸ್ಥಳದಲ್ಲಿದ್ದ ರೈತರು ಆತನನ್ನ ಆಸ್ಪತ್ರೆಗೆ ದಾಖಲಿಸಿದ್ರು. ಹುಕ್ಕೇರಿ ಪಟ್ಟಣ ಸಂಪೂರ್ಣವಾಗಿ ಸ್ತಬ್ಧವಾಗಿದ್ದು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ವರ್ತಕರು ಬಂದ್ಗೆ ಬೆಂಬಲ ನೀಡಿದ್ರು. ಅಥಣಿಯಲ್ಲೂ ರೈತರ ಹೋರಾಟಕ್ಕೆ ಬೆಂಬಲ ಸಿಕ್ಕಿದೆ. ಅಂಗಡಿಗಳ ಮಾಲೀಕರು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಬೆಂಬಲ ಸೂಚಿಸಿದ್ರು. ಇನ್ನೊಂದು ಕಡೆ ವಿಜಯಪುರ ನಗರದಲ್ಲಿ ಗಾಂಧಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ರ್ಯಾಲಿ ನಡೆಯಿತು. ಈ ವೇಳೆ ಸಾಯಬಣ್ಣ ಎಂಬ ರೈತ ಅಸ್ವಸ್ಥರಾದರು. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬಿಜೆಪಿ ಸಾಥ್ ಕೊಟ್ಟಿದೆ. ಗುರ್ಲಾಪುರ ಕ್ರಾಸ್ನ ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡಿದ್ದರು. ಕಬ್ಬು ಬೆಳೆಗಾರರಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ನಿಲ್ಲೋದಿಲ್ಲ ಎಂಬ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮತ್ತೊಂದೆಡೆ ಸರ್ಕಾರದ ಸಚಿವರು ಬಿಜೆಪಿ ನಾಯಕರ ಆರೋಪಗಳಿಗೆ ತಿರುಗೇಟು ಕೊಡುತ್ತಿದ್ದಾರೆ. ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂತ ರೈತರ ಪರವಾಗಿನ ಹೋರಾಟಕ್ಕೆ ಧುಮುಕಿದ್ದೇನೆ ವಿನಃ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಪರವಾಗಿ ವಕಾಲತ್ತು ವಹಿಸಿಕೊಂಡ ಇಲ್ಲಿ ಬಂದಿಲ್ಲ. ಹೀಗೆ ರಾಜಕೀಯ ಆರೋಪಗಳು ಕೇಳುತ್ತಲೇ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಸಮಜಾಯಿಷಿ ನೀಡಿದ್ರು. ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡೋದು ಕೇಂದ್ರ ಸರ್ಕಾರ, ಬಿಜೆಪಿಯವರು ಕೇಂದ್ರದಿಂದ ಮಾತಾಡ್ಲಿ ಅಂದ್ರು. ದಯಮಾಡಿ ನಾನು ನಿಮ್ಮ ಮುಖಾಂತರ ಎಲ್ಲ ರೈತರಲ್ಲಿ ವಿನಂತಿ ಮಾಡ್ತೀನಿ, ರೈತ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ತೀನಿ, ಗುರೂಜಿಯವರಲ್ಲಾಗಲಿ ಚಿನ್ನಪ್ಪ ಅವರಲ್ಲಾಗಲಿ ನಾನು ವಿನಂತಿ ಮಾಡ್ತೀನಿ. ಅನೇಕ ಸರ್ತಿ ಅವರು ಯಾವ ವಿಷಯ ನನ್ನ ಗಮನಕ್ಕೆ ತಂದಿದ್ದಾರೆ ಅವೆಲ್ಲನೂ ಬಗೆಹರಿಸ್ತಕ್ಕಂಥ ಪ್ರಯತ್ನ ನಾನು ಮಾಡಿದ್ದೀನಿ. ಇದು ಕೂಡ ಬಗೆಹರಿತದೆ. ಇದೊಂದು ಸಾಮರಸ್ಯದಿಂದ ಆಗಬೇಕು. 4 ಕೋಣೆ ಮಧ್ಯದಲ್ಲಿ ಕುಂತು ಎಲ್ಲ ತಿಳ್ಕೊಂಡು ಇದನ್ನು ಪರಿಹಾರ ಕಂಡುಕೊಳ್ಳೋಕೆ ಪ್ರಯತ್ನ ಮಾಡಿದರೆ ಖಂಡಿತ ಆಗ್ತದೆ. ಈ ಮಧ್ಯೆ ಗುರ್ಲಾಪುರ ಕ್ರಾಸ್ ಹೋರಾಟ ತೀವ್ರಗೊಳಿಸಲು ಕಬ್ಬು ಬೆಳೆಗಾರರು ನಿರ್ಧರಿಸಿದ್ದಾರೆ. ನವೆಂಬರ್ 7ರ ಶುಕ್ರವಾರದಿಂದ ರಾಷ್ಟ್ರೀಯ ಹೆದ್ದಾರಿ 4 ಬಂದ್ ಮಾಡಲು ನಿರ್ಧರಿಸಲಾಗಿದೆ. ರಾಜ್ಯವ್ಯಾಪಿ ಹೋರಾಟ ನಡೆಯಲಿದ್ದು ನಾಳೆಯಿಂದಲೇ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಹೋರಾಟ ಮಾಡಲು ನಿರ್ಧರಿಸಲಾಗಿದೆ. ರೋಹಿತ್ ಶಿರೋಳ್, ನ್ಯೂಸ್ 18, ಚಿಕ್ಕೋಡಿ. ಆರ್ಎಸ್ಎಸ್ ಸಂಘರ್ಷ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಕೈ ಕಮಲ ನಾಯಕರ ಮಧ್ಯೆ ಜಿದ್ದಾಜಿದ್ದು ಜೋರಾಗ್ತಾ ಇದ್ದು ಹೈಕೋರ್ಟ್ ಅಂಗಳದಲ್ಲೂ ವಾದ ಪ್ರತಿವಾದ ಜೋರಾಗಿ ನಡೆದಿದೆ. ಸರ್ಕಾರ ಹಾಗೂ ಕಮಲ ನಾಯಕರ ನಡುವೆ ನಡೀತಿರೋ ಆರ್ಎಸ್ಎಸ್ ಕದನ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಆರ್ಎಸ್ಎಸ್ಗೆ ಅಂಕುಶ ಹಾಕಬೇಕು ಅಂತ ಸರ್ಕಾರ ತುದಿಗಾಲಲ್ಲಿ ನಿಂತಿದೆ. ಇದರಿಂದ ಕೆರಳಿ ಕೆಂಡವಾಗಿರೋ ಕಮಲ ಪಡೆ ಹೋದಲ್ಲಿ ಬಂದಲ್ಲಿ ಕೈಪಡೆಯ ವಿರುದ್ಧ ಮಾತಿನ ಸಿಡಿಗುಂಡು ಸಿಡಿಸುತ್ತಿದ್ದಾರೆ. ಇದರ ಮಧ್ಯೆ ಧಾರವಾಡ ಹೈಕೋರ್ಟ್ ಅಲ್ಲಿ ಬಿಸಿ ಬಿಸಿ ವಾದ ಪ್ರತಿವಾದ ನಡೆದರೆ ಯಾದಗಿರಿಯಲ್ಲಿ ಅದ್ಧೂರಿ ಪಥಸಂಚಲನ ಮಾಡಿದ್ದಾರೆ. ಹೈಕೋರ್ಟ್ ಅಲ್ಲಿ ಸಂಘರ್ಷದ ವಾದ ಪ್ರತಿವಾದ. ಆರ್ಎಸ್ಎಸ್ಗೆ ಬ್ರೇಕ್ ಹಾಕುವುದಕ್ಕೆ ತುದಿಗಾಲಲ್ಲಿ ನಿಂತಿರೋ ಸರ್ಕಾರ ಕಾನೂನಿನ ಬಲೆ ಹೆಣೆದಿತ್ತು.
ಇದಕ್ಕೆ ಅಕ್ಟೋಬರ್ 28ರಂದು ಧಾರವಾಡ ಹೈಕೋರ್ಟ್ ತಡೆಯಾಜ್ಞೆ ನೀಡಿತ್ತು. ಹೀಗಾಗಿ ಈ ಆದೇಶ ತಡೆಗೆ ರಾಜ್ಯ ಸರ್ಕಾರ ಮೇಲ್ಮನವಿ ಸಲ್ಲಿಸಿತ್ತು. ಈ ಸಂಬಂಧ ಇಂದು ಹೈಕೋರ್ಟ್ನಲ್ಲಿ ಬಿಸಿ ವಿಚಾರಣೆ ನಡೆಯಿತು. ರಾಜ್ಯ ಸರ್ಕಾರದ ಆದೇಶ ಸರಿಯಾದುದಲ್ಲ. ಸರ್ಕಾರಿ ಜಾಗ ಸಾರ್ವಜನಿಕರಿಗೋಸ್ಕರ ಇರೋದು. ಅದಕ್ಕೆ ಈ ರೀತಿ ಅಡ್ಡಿಪಡಿಸೋದು ನ್ಯಾಯಸಮ್ಮತವಲ್ಲ. ಇದು ಸಾರ್ವಜನಿಕರ ಹಕ್ಕಿನ ಉಲ್ಲಂಘನೆಯಾಗುತ್ತೆ. ಪಾರ್ಕ್ಗಳು ಸ್ಥಳೀಯ ಸಂಸ್ಥೆಗಳ ಒಡೆತನದಲ್ಲಿಯೇ ಇರುತ್ತೆ. ನಿರ್ಬಂಧ ಹೇರುವುದು ಜನರ ಹಕ್ಕಿನ ಉಲ್ಲಂಘನೆ ಆಗುತ್ತೆ ಅಂತ ವಿರೋಧ ವ್ಯಕ್ತಪಡಿಸಿದರು. ಅರ್ಜಿದಾರರ ಪರ ವಕೀಲರು ವಾದ ಮಂಡಿಸಿ ಮುಗಿಸ್ತಾ ಇದ್ದಂತೆ ಸರ್ಕಾರದ ಪರ ವಕೀಲರು ಕೂಡ ಪ್ರತಿವಾದ ಮಂಡಿಸಿದರು. ಅರ್ಜಿ ಸಲ್ಲಿಸಿದವರ ಪೈಕಿ ಇಬ್ಬರು ಸಂಸ್ಥೆಗಳನ್ನು ಹೊಂದಿದ್ದಾರೆ. ಆ ಇಬ್ಬರು ಸಾರ್ವಜನಿಕ ಸ್ಥಳದಲ್ಲಿ ಕಾರ್ಯಕ್ರಮ ಮಾಡುತ್ತಾರೆ. ಅನುಮತಿ ಇಲ್ಲದೆ ಕಾರ್ಯಕ್ರಮ ಮಾಡಿದರೆ ಜನರಿಗೆ ತೊಂದರೆಯಾಗುತ್ತೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರ್ಕಾರ ಈ ಆದೇಶ ಮಾಡಿದೆ. ಸರ್ಕಾರದ ಆದೇಶದಲ್ಲಿ ದುರುದ್ದೇಶವಿಲ್ಲ. ಹೀಗಾಗಿ ತಡೆಯಾಜ್ಞೆ ತೆರವು ಮಾಡಬೇಕು. ಸರ್ಕಾರಿ ರಸ್ತೆ ಇರೋದು ಸಾರ್ವಜನಿಕರ ಉದ್ದೇಶಕ್ಕೆ. ಅದು ಸಾರ್ವಜನಿಕರಿಗೆ ಉಪಯೋಗವಾಗಬೇಕು. ಖಾಸಗಿಯವರು ಬೇರೆ ಕಡೆ ಬಾಡಿಗೆ ಪಡೆದು ಕಾರ್ಯಕ್ರಮ ಮಾಡಲಿ ಅಂತ ವಾದ ಮಂಡಿಸಿದರು. ಈ ವೇಳೆ ಮಧ್ಯ ಪ್ರವೇಶಿಸಿದ ನ್ಯಾಯಾಧೀಶರು ಸರ್ಕಾರಿ ಪರ ವಕೀಲರಿಗೆ ಪ್ರಶ್ನೆ ಹಾಕಿದ್ರು. 10 ಜನ ಸೇರಿದರೆ ಅನುಮತಿ ಬೇಕಾ? ಅದರ ಅವಶ್ಯಕತೆ ಇದೆಯಾ? ಕೆಲವರು ಪಾರ್ಕ್ಗಳಲ್ಲಿ ಜೊತೆಯಾಗಿ ಹೋಗುತ್ತಾರೆ. ಅದಕ್ಕೂ ಕೂಡ ಅನುಮತಿ ಬೇಕಾ ಅಂತ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ದಿನಾಂಕ ನಿಗದಿಪಡಿಸದ ಆದೇಶ ಕಾಯ್ದಿರಿಸಿದೆ. ಕೆಂಭಾವಿಯಲ್ಲಿ ನಡೆಯಿತು ಅದ್ಧೂರಿ ಪಥಸಂಚಲನ. ಆರ್ಎಸ್ಎಸ್ ಪಥಸಂಚಲನ ಕಿಚ್ಚು ಧಗಧಗಿಸ್ತಾ ಇರೋ ಹೊತ್ತಲ್ಲೇ ಯಾದಗಿರಿಯ ಕೆಂಭಾವಿಯಲ್ಲಿ ಅದ್ಧೂರಿ ಪಥಸಂಚಲನ ಮಾಡಿದ್ದಾರೆ. ಪೊಲೀಸರ ಸರ್ಪಗಾವಲಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರು ಹೆಜ್ಜೆ ಹಾಕಿದ್ರು. ಬಸವೇಶ್ವರ ವೃತ್ತ, ಕಿತ್ತೂರು ಚೆನ್ನಮ್ಮ ಸರ್ಕಲ್, ಶ್ರೀರಾಮ ವೃತ್ತ, ಮಲಗಣ್ಣ ಚೌಕ ಮಾರ್ಗವಾಗಿ ಪಟ್ಟಣದಾದ್ಯಂತ 4 ಕಿಲೋಮೀಟರ್ ದೂರ ಸಂಚರಿಸಿದ್ರು. ಈ ವೇಳೆ ರಸ್ತೆಯುದ್ದಕ್ಕೂ ಸೇರಿದ ಜನ ಭವ್ಯ ಸ್ವಾಗತ ಕೋರಿದ್ರು. ಒಟ್ನಲ್ಲಿ ಆರ್ಎಸ್ಎಸ್ ಕದನ ದಿನದಿಂದ ದಿನಕ್ಕೆ ಜೋರಾಗ್ತಿದ್ದು ಕೈ ಕಮಲ ನಾಯಕರ ಜಿಂಗಿ ಕುಸ್ತಿ ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣುತ್ತಿಲ್ಲ. ಧಾರವಾಡದಿಂದ ಮಂಜುನಾಥ್ ಜೊತೆ ಗಣೇಶ್ ಪಾಟೀಲ್, ನ್ಯೂಸ್ 18 ಯಾದಗಿರಿ. ಆಕೆ ಕನ್ನಡ ಹಾಗೂ ತೆಲುಗಿನಲ್ಲಿ ಫೇಮಸ್ ಆಗಿದ್ದ ನಟಿ. ಫೇಸ್ಬುಕ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದವ ಅಕ್ಸೆಪ್ಟ್ ಮಾಡಲಿಲ್ಲ ಅಂತ ಜೂನಿಯರ್ ರೇಣುಕಾಸ್ವಾಮಿ ಆಗಿದ್ದ. ಕಳಿಸಬಾರದ ಫೋಟೋ ಕಳಿಸಿ ಅಂಧರಾಗಿದ್ದಾನೆ. ಸೀರಿಯಲ್ ನಟಿಗೆ ಅಶ್ಲೀಲ ಕಾಮುಕನ ಕಿರುಕುಳ. ಆ ಫೋಟೋ ಕಳಿಸ್ತಿದ್ದ, ನಿತ್ಯ ಜೀವ ಹಿಂಡುತ್ತಿದ್ದ. ಜಸ್ಟ್ 1.5 ವರ್ಷದ ಹಿಂದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇಡೀ ರಾಜ್ಯದಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಪವಿತ್ರ ಗೌಡಗೆ ಕಳಿಸಬಾರದ ಫೋಟೋ ಕಳಿಸಿದ್ದ ಅನ್ನೋ ಕಾರಣಕ್ಕೆ ಪಟ್ಟಣಗೆರೆಯಲ್ಲಿ ಅಟ್ಟಹಾಸ ಮೆರೆದಿದ್ರು. ಈ ಪ್ರಕರಣ ಇವತ್ತಿಗೂ ಕೂಡ ಧಗಧಗಿಸ್ತಾನೇ ಇದೆ. ಇದೇ ಕೇಸ್ನಲ್ಲಿ ಅಂಧರ ಆಗಿರೋ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ನರಕ ಅನುಭವಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಈಗ ಮತ್ತೊಬ್ಬ ಜೂನಿಯರ್ ರೇಣುಕಾಸ್ವಾಮಿ ಹುಟ್ಕೊಂಡಿದ್ದಾನೆ. ಕಿರುತೆರೆ ನಟಿಗೆ ಕಳಿಸಬಾರದ ಫೋಟೋ ಕಳಿಸಿ ಕಾಟ ಕೊಡ್ತಾ ಇದ್ದಾನಂತೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮುಕರ ಹಾವಳಿ ಮಿತಿ ಮೀರಿ ಹೋಗಿದೆ. ಹೆಣ್ಮಕ್ಕಳು ಕಂಡ್ರೆ ಸಾಕು ಕಣ್ಣು ಬಾಯಿ ಬಿಟ್ಕೊಂಡು ನೋಡೋರೇ ಜಾಸ್ತಿ. ಈತನು ಕೂಡ ಇದೇ ಜಾಯಮಾನಕ್ಕೆ ಸೇರಿದವ. ಮೂಲತಃ ಕೇರಳದವನಾದ ಈತ ಕನ್ನಡ ಹಾಗೂ ತೆಲುಗು ಕಿರುತೆರೆಯಲ್ಲಿ ಹೆಸರು ಮಾಡಿದ್ದ ನಟಿಗೆ 3 ತಿಂಗಳ ಹಿಂದೆ ನವೀನ್ಸ್ ಅನ್ನೋ ಎಫ್ಇ ಖಾತೆಯಿಂದ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದ. ಆಕ್ಸೆಪ್ಟ್ ಮಾಡದೇ ಇದ್ದಾಗ ಮೆಸೆಂಜರ್ನಲ್ಲಿ ಅಶ್ಲೀಲ ಮೆಸೇಜ್ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಬರೀ ಮೆಸೇಜ್ ಮಾತ್ರವಲ್ಲ, ಖಾಸಗಿ ಫೋಟೋಗಳನ್ನು ಕಳಿಸಿ ಕೊಡಬಾರದ ಕಾಟ ಕೊಡ್ತಿದ್ದ. ಯಾವಾಗ ಈತನ ಐಡಿಯನ್ನ ಬ್ಲಾಕ್ ಮಾಡಿದ್ರೋ ಬೇರೆ ಬೇರೆ ನಕಲಿ ಖಾತೆ ತೆರೆದು ಕಾಟ ಕೊಡ್ತಿದ್ದ. ಅಂದ್ರೆ ರಿಕ್ವೆಸ್ಟ್ ಕಳಿಸಿದ್ದ, ನಾನು ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿರಲಿಲ್ಲ. ಮೆಸೇಜ್ ಮಾಡ್ತಿದ್ದ. ಮೆಸೇಜ್ ಹಿಂಗೆ ಕೆಟ್ಟಂದು ಮೆಸೇಜ್ ಮಾಡಿದಾಗ ನಾನು ಕನ್ವೆ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಕನ್ವೆ ಆಗಲಿಲ್ಲ. ಅದನ್ನ ಐಡಿನ ಬ್ಲಾಕ್ ಮಾಡಿದೆ. ತಿರ್ಗಾ ಇನ್ನೊಂದು ಐಡಿ ಕ್ರಿಯೇಟ್ ಮಾಡ್ಕೊಂಡು ಮಾಡ್ದೆ. ಅದರಲ್ಲೂ ಇದೇ ರೀತಿ ಕೆಟ್ಟ ಮೆಸೇಜ್ಗಳು ರಿಪೀಟೆಡ್ ಆಗ್ತಿತ್ತು. ಸೊ ನನಗೆ ಇವನು ಆಗಲ್ಲ ಅನ್ನೋ ಪರಿಸ್ಥಿತಿಗೆ, ಕನ್ವೆ ಆಗಲ್ಲ, ಕೇಳಲ್ಲ ಅನ್ನೋ ಮಾತಾಡೋ ಪರಿಸ್ಥಿತಿಗೆ ಇಲ್ಲ ಅಂದಮೇಲೆ ನಾನು ಪೊಲೀಸವ್ರಿಗೆ ತಿಳಿಸಿ ಹಿಂಗಿದೆ, ನನಗೆ ಅವನ್ನ ಕರೆದು ಬುದ್ಧಿ ಹೇಳಿ ಹಿಂಗೆ ಹೇಳಿ ಅಂತ ನಾನು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ. ಈತನ ಕಾಟದಿಂದ ಬೇಸತ್ತ ಹೆಣ್ಮಗಳು ಇದೇ ನವೆಂಬರ್ 1ನೇ ತಾರೀಖು ನಾಗರಭಾವಿಯ ನಂದನ್ ಪ್ಯಾಲೇಸ್ ಬಳಿ ಆರೋಪಿಯನ್ನ ಭೇಟಿಯಾಗಿದ್ರು. ಈ ವೇಳೆ ಇನ್ಮೇಲೆ ಈ ರೀತಿ ಮಾಡದಂತೆ ಬುದ್ಧಿವಾದವನ್ನು ಹೇಳಿದ್ರಂತೆ. ಆದರೆ ಈತ ಮಾತ್ರ ಬದಲಾಗಿರಲಿಲ್ಲ. ಮೇಲಿನ ಮೇಲೆ ಕಾಮ ಚೇಷ್ಟೆ ಮಾಡ್ತಾನೆ ಇದ್ದ. ಯಾವಾಗ ಇವನ ಕಾಟ ಜಾಸ್ತಿ ಆಯಿತೋ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ.
ಕೇಸ್ ದಾಖಲಿಸಿಕೊಂಡಿರೋ ಪೊಲೀಸರು ಆರೋಪಿ ನವೀನ್ನನ್ನ ಲಾಕ್ ಮಾಡಿ ಜೈಲಿಗಟ್ಟಿದ್ದಾರೆ. ವಿಚಾರಣೆ ವೇಳೆ ಖಾಸಗಿ ಕಂಪನಿಯಲ್ಲಿ ಡೆಲಿವರಿ ಮ್ಯಾನೇಜರ್ ಆಗಿದ್ದ ಅನ್ನೋದು ಬೆಳಕಿಗೆ ಬಂದಿದೆ. ಈಗ ಕೆಲವು ದಿನಗಳ ನಂತರ ಆತ ಏನು ಮಾಡಿದಾನೆ, ತನ್ನ ಒಂದು ಪ್ರೈವೇಟ್ ಪಾರ್ಟ್ಸ್ದು ಫೋಟೋಗಳನ್ನ ಆಕೆಗೆ ಕಳಿಸಿದ್ದಾನೆ. ಈ ವಿಚಾರದಲ್ಲಿ ಆಕೆ ಬಂದು ಒಂದು ಕಂಪ್ಲೇಂಟನ್ನು ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದಾರೆ. ಆತನನ್ನು ನಾವು ತದನಂತರ ಆತನನ್ನು ದಸ್ತಗಿರಿ ಮಾಡಿ ಈಗ ಸದ್ಯಕ್ಕೆ ಅವನು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾನೆ. ಈಗ ನಾವು ತನಿಖೆಯನ್ನು ನಾವು ಮುಂದುವರಿಸಿದ್ದೀವಿ. ಇದೇ ಥರ ಆತ ಬೇರೆ ಹೆಣ್ಮಕ್ಳಿಗೂ ಕೂಡ ಮೆಸೇಜ್ ಕಳಿಸಿದ್ದ ಅಂತ ನಮ್ಗೆ ಸದ್ಯಕ್ಕೆ ತಿಳಿದು ಬಂದಿದೆ. ಆರೋಪಿ ಮೊಬೈಲ್ ಅನ್ನ ವಶಕ್ಕೆ ಪಡೆದಿರುವ ಪೊಲೀಸರು ರಿಟ್ರೀವ್ ಮಾಡುತ್ತಿದ್ದಾರೆ. ಬೇರೆಯವರಿಗೂ ಇದೇ ರೀತಿ ಏನಾದರೂ ಕಾಟ ಕೊಟ್ಟಿದ್ನಾ ಅನ್ನೋ ಪರಿಶೀಲನೆಗಿಳಿದಿದ್ದಾರೆ. ಒಟ್ಟಿನಲ್ಲಿ ಕಂಡ ಹೆಣ್ಮಕ್ಕಳನ್ನ ಕಾಮದ ಕಣ್ಣಲ್ಲಿ ನೋಡೋರಿಗೆ ತಕ್ಕ ಶಾಸ್ತಿ ಮಾಡಬೇಕಿದೆ. ಗಂಗಾಧರ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಆಕೆಗೆ ಮದುವೆಯಾಗಿ 3 ಮಕ್ಕಳಿವೆ. ಹೆಗಲೆತ್ತರಕ್ಕೆ ಬೆಳೆದ ಮಗಳೂ ಇದ್ದಾಳೆ. ಮೊನ್ನೆವರೆಗೂ ಚೆನ್ನಾಗಿಯೇ ಇದ್ದವಳು ಮೊಬೈಲ್ನಲ್ಲಿದ್ದ ಮೆಸೇಜ್ನೆಲ್ಲ ಡಿಲೀಟ್ ಮಾಡಿ ಪರಾರಿಯಾಗಿದ್ದಾಳೆ. ಗೊತ್ತಿಲ್ಲ ವಿಚಾರ, ಅದೆಲ್ಲೋ ಇದ್ದಾಳೋ ಏನೋ, ಹಿಂದೆ ಹೋಗಿದ್ದಾಳೋ ಮುಂದೆ ಹೋಗಿದ್ದಾಳೋ ಏನೋ ಕರ್ಕೊಂಡು ಹೋಗಿದ್ದಾಳೋ ನಮ್ಗೇನು ಗೊತ್ತಿಲ್ಲ ವಿಚಾರ. ಭಾಳ ಬೇಜಾರಾಗುತ್ತೆ ಸರ್ ನಮಗೆ. ಇಂಥವೆಲ್ಲ ಇಡಿಸಲ್ಲ ನಮಗೆ. ಎಲ್ಲಿ ತಂದ್ಬಿಟ್ರಪ್ಪ ನಮ್ಮಂತದನ್ನು. 15 ವರ್ಷ ಸಂಸಾರ, ಮತ್ತೊಬ್ಬನ ಜೊತೆ ಹೆಂಡತಿ ಹರೋಹರ. ಕೈಕೊಟ್ಟಳು ಸಾವಿತ್ರಿ, 3 ಮಕ್ಕಳ ತಾಯಿ ಪರಾರಿ. ಸಂಬಂಧ ಅನ್ನೋದು ಎಲ್ಲಿಗೆ ಬಂದು ನಿಂತಿದೆ ನೋಡಿ. 15 ವರ್ಷ ಸಂಸಾರ ಮಾಡಿದವಳು ಈಗ ಗಂಡ ಮಕ್ಕಳಿಗೆ ಕೈಕೊಟ್ಟು ಹೋಗ್ತಾಳೆ ಅಂದ್ರೆ ಏನ್ ಹೇಳೋದು ಹೇಳಿ? ಇದನ್ನೆಲ್ಲ ಮೊಬೈಲ್ನಿಂದ ಆದ ಖಯಾಲಿ ಅನ್ಬೇಕಾ? ಕಾಮದ ಹುಚ್ಚಿಗೆ ಬಿದ್ದವರು ಕಾಮ ಕೇಳಿ ಅನ್ಬೇಕಾ? ಒಂದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಹೆಗಲೆತ್ತರಕ್ಕೆ ಬೆಳೆದು ನಿಂತ ಮಗಳಿರುವಾಗ ತಾಯಿ ಅನ್ಸ್ಕೊಂಡವಳು ಮನೆ ಬಿಟ್ಟು ಪರಾರಿಯಾಗ್ತಾರೆ ಅಂದ್ರೆ ಏನ್ ಹೇಳಬೇಕು? ಮೊಬೈಲ್ನಲ್ಲಿದ್ದ ಚಾಟ್ ಮತ್ತು ಫೋಟೋಗಳೆಲ್ಲವನ್ನ ಡಿಲೀಟ್ ಮಾಡಿದವಳು ರಾತ್ರೋರಾತ್ರಿ ಎಸ್ಕೇಪ್ ಆಗಿದ್ದಾಳೆ. ಎಲ್ಲಿ ಹೋದ್ಲು ಗೊತ್ತಿಲ್ಲ, ಏನಾದ್ಲು ಅನ್ನೋದು ತಿಳಿದಿಲ್ಲ. ಹೀಗಾಗಿ ದಿಕ್ಕು ಕಾಣದಂತಾದ ಮಕ್ಕಳು ಅಮ್ಮ ಬೇಕು ಅಂತ ಕಣ್ಣೀರು ಹಾಕ್ತಿದ್ರೆ ಗಂಡ ಅನ್ಸ್ಕೊಂಡವ ದೇವರ ಮೊರೆ ಹೋಗಿದ್ದಾನೆ. ಇವಳೇ ನೋಡಿ ಈ ಸ್ಟೋರಿಯ ಮದನ ಮನಮೋಹಿನಿ. ಚಿತ್ರದುರ್ಗ ತಾಲೂಕಿನ ಜೋಡಿ ಚಿಕ್ಕೇನಹಳ್ಳಿ ಗ್ರಾಮದವಳು 15 ವರ್ಷದ ಹಿಂದೆ ಮಾವನ ಮಗನಾದ ರಂಗಸ್ವಾಮಿಯನ್ನ ಪ್ರೀತಿ ಮಾಡ್ತಿದ್ಲು. ಹೀಗಾಗಿ ಮನೆಯವರನ್ನ ಒಪ್ಪಿಸಿ ಮದುವೆಯನ್ನೂ ಆಗಿದ್ರು. ಇವರಿಬ್ಬರ ಸಂಸಾರದ ಫಲವಾಗಿ 3 ಮಕ್ಕಳಿದ್ದಾರೆ. ಮೊದಲನೇ ಮಗಳು ಹೆಗಲೆತ್ತರಕ್ಕೆ ಬೆಳೆದು ನಿಂತಿದ್ದಾಳೆ. ಗಂಡ ಹೆಂಡತಿ ಮಕ್ಕಳು ಯಾರ ಜಂಜಾಟವೂ ಇರಲಿಲ್ಲ. ಗಂಡ ಹೆಂಡತಿ ಅನ್ಯೋನ್ಯವಾಗಿಯೇ ಇದ್ರು. ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ, ಯಾರ ತಲೆ ಕೆಡ್ಸಿದ್ರು ಅನ್ನೋದು ಕೂಡ ತಿಳಿತಿಲ್ಲ. ಇದ್ದಕ್ಕಿದ್ದಂತೆ ಸಾವಿತ್ರಿ ಕಣ್ಮರೆಯಾಗಿದ್ದಾಳೆ. ಮನೆ ಬಿಟ್ಟು ಹೋಗುವಾಗ ತನ್ನ ಮೊಬೈಲ್ನಲ್ಲಿದ್ದ ಫೋಟೋ ಮತ್ತು ವಾಟ್ಸ್ಆಪ್ ಚಾಟಿಂಗ್ ನೆಲ್ಲವನ್ನ ಡಿಲೀಟ್ ಮಾಡಿಟ್ಟು ಹೋಗಿದ್ದಾಳಂತೆ. ನಾವು ಊರಾಗಿದ್ವಿ. ನಾನು ಹಿಂಗಾದ್ಮೇಲೆ ಬೆಳಗ್ಗೆ ಬಂದ್ವಿ. ಅವಾಗ ಹಿಂಗೆ ಹೇಳಿದ್ರು, ನಾವು ಇಲ್ಲಿ 2 ದಿನ ಇಲ್ಲಿ ಉಳ್ಕೊಂಡಿದ್ವಿ. ತೋಟದ ಮನೇಲಿ ಉಳಿದಿತ್ತ ನಿಮ್ಮ ಮಗ, ಸೊಸೆ, ಮಕ್ಕಳು, ಮೊಮ್ಮಕ್ಕಳೆಲ್ಲ? ತೋಟ ಇಲ್ಲೇ ಇರ್ತಿದ್ದವ್ರು. ಅವ್ರು ಎಲ್ಲಿಗೆ ಹೋಗ್ತಿರಲಿಲ್ಲ. ಈಗ ನಿಮ್ಮ ಸೊಸೆ ಎಲ್ಲಿ ಹೋಗಿರ್ಬೋದು ಅಂತ ಸರ್ ನಮಗೆ ಗೊತ್ತಿಲ್ಲ ವಿಚಾರ. ಅದು ಎಲ್ಲಿ ಹೋಗಿದ್ದಾಳೋ ಏನ ಹಿಂದೆ ಹೋಗಿದ್ದಾಳೋ ಮುಂದೆ ಹೋಗಿದ್ದಾಳೋ ಏನ ಕರ್ಕೊಂಡೆ ಹೋಗಿದ್ದಾಳೋ ನಮ್ಗೇನು ಗೊತ್ತಿಲ್ಲ ವಿಚಾರ. ಸೊಸೆ ಸಾವಿತ್ರಿ ಮನೆ ಬಿಟ್ಟು 3-4 ದಿನವೇ ಆಗ ಹೋಗಿದೆ. ಎಲ್ಲಿ ಹೋದ್ಲು, ಯಾರ ಜೊತೆ ಹೋದ್ಲು ಅನ್ನೋದ್ರ ಸಣ್ಣ ಕುರುಹೂ ಇಲ್ಲ. ಹೀಗಾಗಿ ಅಕ್ಕಪಕ್ಕದ ಊರನ್ನೆಲ್ಲ ಜಾಲಾಡಿದ್ದಾರೆ. ಕೆರೆ ಕಟ್ಟೆ ಬಳಿಯೂ ಹುಡುಕಿ ಬಂದಿದ್ದಾರೆ. ಆದ್ರೆ ಸಾವಿತ್ರಿಯ ಸುಳಿವು ಇಲ್ಲ. ಎದ್ರಿಂದ ನೊಂದು ಹೋದ ರಂಗಸ್ವಾಮಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟು ದೇವರ ಮೊರೆ ಹೋಗಿದ್ದಾನೆ. ಆದಷ್ಟು ಬೇಗ ನನ್ನ ಹೆಂಡತಿ ಸಿಗುವಂತಾಗಲಿ ಅಂತ ಟೆಂಪಲ್ ರನ್ ಮಾಡ್ತಾ ಇದ್ದಾನೆ. ಅಪ್ಪ ಅಮ್ಮ ಕಾಣದಂತಾದಾಗ ಮಕ್ಕಳು ಕಣ್ಣೀರೊಡೋದಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ವಯಸ್ಸಾದ ಅಜ್ಜ ಅಜ್ಜಿಯೇ ನೋಡ್ಕೊಳ್ತಿದ್ದಾರೆ. ಮಸ್ತ್ ಹುಡುಕಿದ್ವಿ ಸರ್ ನಾವು. ಎಲ್ಲಿ ಬೇಕು ಅಲ್ಲೆಲ್ಲ ಹುಡುಕಿ, ಗುಂಡಿ ಇಂಥದ್ದೆಲ್ಲ ಹುಡುಕಿದ್ವಿ. ಎಲ್ಲ ಹೋಗೈತೇನೋ ಅಂತ ಎಲ್ಲಿಗೆ ಸಿಗ್ಲಿಲ್ಲ. ಸಂಬಂಧಿಕರ ಹತ್ರ ವಿಚಾರಿಸಿದ್ರೆ ಎಲ್ಲ ವಿಚಾರಿಸಿದ್ವಿ. ಇಲ್ಲಿ ಬಂದಿಲ್ಲ ಅಂದ್ರು ಅವರು. ನನ್ನ ಅಣ್ಣನ ಮಗಳೇ ಯಾರು ಅಲ್ಲ. ಅಯ್ಯಮೇನ್ ನೋಡ್ರಿ ಅಂತಾರ, ಹಿಂಗ್ ಮಾಡಿದ್ರೆ ಏನಂತ ನೋಡಿ. ನಾವ್ ಇಂಥದಕ್ಕೆಲ್ಲ ಬರ್ಬೇಕಂದ್ರೆ ನಮ್ಗೆ ಬಹಳ ಬೇಜಾರಾಗತ್ತೆ ಸರ್. ನಮಗೆ ಇಂಥವೆಲ್ಲ ಇಡ್ಸಲ್ಲ ನಮಗೆ. ಸಾವಿತ್ರಿ ನಾಪತ್ತೆಯಾಗಿರೋದ್ರ ಹಿಂದೆ 10 ಅನುಮಾನಗಳು ಕಾಡ್ತಿದೆ. ಪರಪುರುಷನ ಜೊತೆ ಹೋಗಿರಬಹುದು ಅಂತ ಅತ್ತೆ ಮಾವ ಅನುಮಾನ ಪಡ್ತಿದ್ದಾರೆ. ಆದ್ರೆ ಯಾರ ಜೊತೆಗೆ ಹೋಗಿರಬಹುದು ಅನ್ನೋದ್ರ ಸಣ್ಣ ಸುಳಿವು ಇಲ್ಲ. ಹೀಗಾಗಿ ಗಂಡನ ಮೇಲೂ ಪೊಲೀಸರು ಕಣ್ಣಿಡಬೇಕಿದೆ.
ವಿನಾಯಕ್ ತೋಡರ್ನಾಳ್, ನ್ಯೂಸ್ 18 ಚಿತ್ರದುರ್ಗ. ಅವರಿಬ್ರು ಕುಚುಕು ಸ್ನೇಹಿತರು. ಸ್ನೇಹಿತನ ಮನೆಯಲ್ಲೇ ಬಾಡಿಗೆಗೆ ಇದ್ದಿದ್ರಿಂದ ತುಂಬಾನೇ ಕ್ಲೋಸ್ ಆಗಿದ್ರು. ಆದ್ರೆ ಸ್ನೇಹಿತನ ತಂಗಿ ಮೇಲೆ ಕಣ್ಣಾಕಿದವ ದುರಂತ ಅಂತ್ಯ ಕಂಡಿದ್ದಾನೆ. ತಂಗಿ ಮೇಲೆ ಕಣ್ಣಾಕಿದ್ದ ಸ್ನೇಹಿತನ ಕತೆ ಗೋವಿಂದ. ಎಣ್ಣೆ ಏಟು, ಕಗ್ಗತ್ತಲ ರಾತ್ರಿ ನಡೆಯಿತು ಭೀಕರ ಮರ್ಡರ್. ಮಾತು ಮನೆ ಕೆಡಿಸ್ತು, ಅಕ್ರಮ ಸಂಬಂಧ ಮನಸ್ಸು ಕೆಡಿಸ್ತು ಅಂತಾರಲ್ಲ, ಈ ಮಾತು 100ಕ್ಕೆ 100 ಸತ್ಯ. ಯಾಕಂದ್ರೆ ಕಾಮದ ಹುಚ್ಚಿಗೆ ಬಿದ್ದವರು ನೆಮ್ಮದಿಯಾಗಿ ಬದುಕಿದ ಉದಾಹರಣೆಗಳೇ ಇಲ್ಲ. ಸ್ನೇಹದ ಹೆಸರಲ್ಲಿ ಹುಟ್ಕೊಳ್ಳುವಂತಹ ಕಾಮದ ಪ್ರೇಮಕ್ಕೆ ಅದೆಷ್ಟು ಹೆಣಗಳು ಉರುಳಿದೆಯೋ ಲೆಕ್ಕಕ್ಕಿಲ್ಲ. ಈತನದ್ದು ಕೂಡ ಇದೇ ಕೇಸ್. ಸ್ನೇಹಿತನ ತಂಗಿ ಮೇಲೆ ಕಣ್ಣಾಕಿದ್ದವ ಕದ್ದು ಮುಚ್ಚಿ ಬಂದೋಗ್ತಾ ಇದ್ದ. ಮನೆಯನ್ನ ಬಾಡಿಗೆ ಕೊಟ್ಟು ಸಂಬಂಧ ಕುದುರಿಸಿಕೊಂಡಿದ್ದವ ಹುಡುಗಿ ಅಣ್ಣನ ಕೈಯಲ್ಲಿ ದುರಂತ ಅಂತ್ಯ ಕಂಡಿದ್ದಾನೆ. ನಿನ್ನೆ ಕಲಬುರಗಿ ನಗರದ ವಿಜಯನಗರ ಕಾಲೋನಿಯಲ್ಲಿ ರಿತೇಶ್ ಅನ್ನೋ ಯುವಕನ ಭೀಕರ ಕೊಲೆಯಾಗಿತ್ತು. ಮೇಲ್ನೋಟಕ್ಕೆ ಹಳೆ ಜಿದ್ದಿಗೆ ಬಿದ್ದು ಕೊಲೆ ಮಾಡಿದ್ದಾರೆ ಅಂತಾನೆ ಎಲ್ಲರೂ ಅನುಮಾನ ಪಟ್ಟಿದ್ರು. ಆದ್ರೆ ತನಿಖೆಗಿಳಿದ ಪೊಲೀಸರು 24 ಗಂಟೆಯೊಳಗೆ ಅಸಲಿ ಕಹಾನಿ ಬಿಚ್ಚಿಟ್ಟಿದ್ದಾರೆ. ಯುವಕನ ಕೊಲೆ ಹಿಂದಿನ ಪ್ರೇಮ ಕಹಾನಿಯನ್ನ ತೆರೆದಿಟ್ಟಿದ್ದಾರೆ. ಕೊಲೆಯಾದ ರಿತೇಶ್ ಹಾಗೂ ಕೊಲೆಗಾರ ಸಚಿನ್ ಆತ್ಮೀಯ ಸ್ನೇಹಿತರು. ಕೆಲವು ವರ್ಷದಿಂದ ಇದೇ ರಿತೇಶ್ ಮನೆಯಲ್ಲಿ ಆರೋಪಿ ಸಚಿನ್ ಕುಟುಂಬಸ್ಥರು ಬಾಡಿಗೆ ಇದ್ರು. ಹೀಗಾಗಿ ರಿತೇಶ್ಗೂ ಸಚಿನ್ ತಂಗಿಗೂ ಸ್ನೇಹ ಸಂಬಂಧ ಶುರುವಾಗಿತ್ತು. ಮೊದಲು ಸ್ನೇಹಿತರಾಗಿದ್ದವರು ದಿನ ಕಳೀತಾ ಇದ್ದಂತೆ ಮೈಮರೆಯೋದಕ್ಕೆ ಶುರು ಮಾಡಿದ್ರು. ಇದು ಸಚಿನ್ಗೆ ಗೊತ್ತಾಗಿ ಹಲವು ಬಾರಿ ವಾರ್ನ್ ಮಾಡಿದ್ದ. ನನ್ನ ತಂಗಿ ಸುದ್ದಿಗೆ ಹೋಗ್ಬೇಡ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದ. ಆದ್ರೆ ಇವರಿಬ್ಬರ ಕಳ್ಳಾಟ ಮಾತ್ರ ನಿಂತಿರ್ಲಿಲ್ಲ. ಇದೇ ನೋಡಿ ಈಗ ಹೆಣ ಉರುಳಿಸುವಂತೆ ಮಾಡಿದ್ದು. ಮೃತನಾಗಿದ್ದಾನೆ ರಿತೇಶ್, ಅವನ ಸ್ನೇಹಿತರಿದ್ದಾರೆ. ಅವರನ್ನು ವಿಚಾರಣೆಗೊಳಪಡಿಸಿದಾಗ ಈ ಕೊಲೆಗೆ ಮೂಲ ಕಾರಣ ಏನಂತಂದರೆ, ಏನು ಮೃತನಾಗಿದ್ದಾನೆ ಅವನು A1 ಆರೋಪಿಯ ಸಹೋದರಿಯ ಜೊತೆ ಒಂದು ಅನೈತಿಕ ಸಂಬಂಧ ಇತ್ತು. ಅದರ ಬಗ್ಗೆ ಸುಮಾರು ಸಲ ಅವನಿಗೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿತ್ತು. ಆ ದಿನವೂ ಕೂಡ ಅವನು ಅವರ ಸಹೋದರಿ ಜೊತೆ ಸಿಕ್ಬಿದ್ದಿದ್ದ ಅಂತ ಹೇಳಿ ಅವನಿಗೆ ಹಲ್ಲೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದ ರಿತೇಶ್ ಕೆಲವು ದಿನಗಳ ಹಿಂದೆ ತಮ್ಮೂರಿಗೆ ಬಂದಿದ್ದ. ಮೊನ್ನೆ ರಿತೇಶ್ ಹಾಗೂ ಸಚಿನ್ ಸೇರ್ಕೊಂಡು ಭರ್ಜರಿಯಾಗಿ ಎಣ್ಣೆ ಪಾರ್ಟಿ ಮಾಡಿದ್ರು. ಫುಲ್ ಟೈಟ್ ಆಗ್ತಿದ್ದಂತೆ ರಿತೇಶ್ ಮನೆ ಕಡೆ ಬಂದ್ರೆ ಸಚಿನ್ ಮಾತ್ರ ಬೇರೆ ಸ್ನೇಹಿತರ ಜೊತೆ ಹೋಗಿ ಮತ್ತೆ ಎಣ್ಣೆ ಏರಿಸ್ಕೊಂಡಿದ್ದ. ರಾತ್ರಿ ಮನೆಗೆ ಬರ್ತಿದ್ದಂತೆ ತಮ್ಮ ಮನೆ ಮುಂದೆ ರಿತೇಶ್ ಇರೋದು ಗೊತ್ತಾಗಿದೆ. ಇದರಿಂದ ಸಿಟ್ಟಿಗೆದ್ದವ ತನ್ನ ಸ್ನೇಹಿತನನ್ನ ಕರೆಸ್ಕೊಂಡು ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾನೆ. ನಂತರ ಕೊಡಲಿಯಿಂದ ಕೊಚ್ಚಿ ಕಲ್ಲು ಎತ್ತಾಕಿ ಕೊಲೆ ಮಾಡಿದ್ದ. ಏನು ಕುಡಿಸಿ ಅವನಿಗೆ ಕೊಡಲಿಯಿಂದ ಹಲ್ಲೆ ಮಾಡಿದ್ದಾರೆ ಮತ್ತು ಅದರ ಜೊತೆಗೆ ಕಲ್ಲು ತಲೆ ಮೇಲೆ ಹಾಕಿ ಅವನನ್ನು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಅವನು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ತನಿಖೆಗಿಳಿದ ಪೊಲೀಸರು ಒಂದೇ ಒಂದು ದಿನದಲ್ಲಿ ಹಂತಕನ ಹೆಡೆಮುರಿ ಕಟ್ಟಿದ್ದಾರೆ. ಒಟ್ನಲ್ಲಿ ಸ್ನೇಹಿತನ ತಂಗಿ ಮೇಲೆ ಕಣ್ಣಾಕಿದ್ದವ ಯಮನ ಲೋಕ ಸೇರಿದ್ದು, ಎಣ್ಣೆ ನಶೆಯಲ್ಲಿ ರಕ್ತ ಹರಿಸಿದವ ಕಂಬಿ ಹಿಂದೆ ಸೇರಿದ್ದಾನೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರ್ಗಿ.